ಹೆಲೋ ಫ್ರಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಹಾಸನಿಂದನೇ. ಇವಾಗ ನಾನು ಶ್ರವಣ ಬೆಳಗೊಳ ಕಡೆ ಹೋಗ್ತಾ ಇದ್ದೀನಿ. ಇವತ್ತಿನ ಪ್ಲ್ಯಾನ್ ಪ್ರಕಾರ ಶ್ರವಣ ಬೆಳಗೊಳ ಹೋಗಬೇಕಿತ್ತು, ಹಾಗೆ ಇನ್ನೂ 2-3 ಪ್ಲೇಸ್ ಇತ್ತು, ಅದಕ್ಕೆ ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 5 ಗಂಟೆ. ಇವಾಗ ಶ್ರವಣ ಬೆಳಗೊಳ ಹೋಗಿ ಅದನ್ನು ಮುಗಿಸ್ಕೊಂಡು ಬಂದು ಮತ್ತೆ ಎಲ್ಲಿ ಹೋಗಬೇಕು ಅಂತ ಹೇಳ್ತೀನಿ, ಬನ್ನಿ. ಶ್ರವಣ ಬೆಳಗೊಳ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಇವಾಗ ನಾನು ಯಾವುದೋ ಚನ್ನರಾಯಪಟ್ಟಣ ಬಸ್ ಸ್ಟಾಪಲ್ಲಿದ್ದೀನಿ. ಇವಾಗ ಅಲ್ಲಿಂದ ಬಸ್ನ ಚೇಂಜ್ ಮಾಡಬೇಕಾಗಿತ್ತು, ಅದಕ್ಕೆ ಹೇಳ್ಕೊಂಡೆ ಬಸ್ನ ಚೇಂಜ್ ಮಾಡಿಕೊಂಡು ಶ್ರವಣ ಬೆಳಗೊಳ ಹೋಗೋಣ. ಬನ್ನಿ, ನಿಮಗೆ ಶ್ರವಣ ಬೆಳಗೊಳದಲ್ಲಿ ಸಿಗ್ತೀನಿ ಡೈರೆಕ್ಟಾಗಿ. ಬಿಸು ಮಾತಾಗೆ ತುಟಿಯಲ್ಲಿ ಕೊನೆಗಾದೆ ಮೌನವೇ, ಸಿಹಿ ಮುತ್ತಾಗಿ ಮನದಲ್ಲಿ ಅಚ್ಚಾದೆ ಜೀವವೇ. ನಾನಿವಾಗ ಶ್ರವಣ ಬೆಳಗೊಳನ ರೀಚ್ ಆಗಿದ್ದೀನಿ. ಗಂಟೆ ಬಂದುಬಿಟ್ಟು 7 ಗಂಟೆ 20 ನಿಮಿಷ ಟೈಮ್. ಇವಾಗ ನೋಡಿ, ಇದು ಬಂದುಬಿಟ್ಟು ಶ್ರವಣ ಬೆಳಗೊಳ ಬಸ್ ಸ್ಟಾಪು. ಯಾವ ರೀತಿ ಇದೆ ನೋಡಿ, ಚಿಕ್ಕದಾಗಿದ್ದರೂ ತುಂಬಾ ಚಿಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಮಿರರ್ ಎಲ್ಲ ಹಾಕಿದ್ದಾರೆ ನೋಡಿ ಇವರು ಇಲ್ಲಿ. ಇವಾಗ ನಾವು ಗೊಮ್ಮಟೇಶ್ವರ ಮೂರ್ತಿನ ನೋಡೋದಕ್ಕೆ ಹೋಗಬೇಕು. ಬನ್ನಿ, ಗೊಮ್ಮಟೇಶ್ವರ ಮೂರ್ತಿ ನೋಡ್ಕೊಂಡು ಬರೋಣ ಹೋಗಿ. ಇದೇ ಬಸ್ ನಾವು ಬಂದಿದ್ದು, ಇಲ್ಲಿ ನಿಲ್ಲಿಸಿದ್ದಾರೆ ನೋಡಿ ತಗೊಂಡ್ಬಂದು. ಬನ್ನಿ ಕೇಳೋಣ ಯಾರಿಗಾದರೂ ಯಾವ ಕಡೆ ಇದೆ ಗೊಮ್ಮಟೇಶ್ವರ ಮೂರ್ತಿ ಅಂತ, ಕೇಳಿಬಿಟ್ಟು ಅಲ್ಲಿಗೆ ಹೋಗೋಣ. ಇವಾಗ ನಾನು ರೀಚ್ ಆಗಿದ್ದೀನಿ ಈ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿನ. ಇಲ್ಲಿ 600ಕ್ಕಿಂತಲೂ ಹೆಚ್ಚು ಸ್ಟೆಪ್ಗಳಿದೆ ಅಂತ, ಇದನ್ನು ಹತ್ತಬೇಕು. ಇವಾಗ ನಾನು ಮೇನ್ ಎಂಟ್ರೆನ್ಸ್ ಗೇಟ್ ಹತ್ರ ಇದ್ದೀನಿ. ಬನ್ನಿ ಒಳಗಡೆ ಹೋಗ್ತೀನಿ. ಈ ಒಂದು ಮೂರ್ತಿಯ ಒಂದು ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಗುರು ನೋಡ್ಬೋದು. ಇವಾಗ ನಾನು ಬೆಟ್ಟನ ಮೇಲ್ಗಡೆ ಹತ್ತಾ ಇದ್ದೀನಿ. ಮರಳಿ ಬಂತು ಪ್ರಾಣ, ನೆರಳು ಸೇರಿ ಉಸಿರಿನ ಭಾಷೆಯನ್ನು ಕಲಿಸಿದ ಭಾವ ನೀನು. ನಾನಿವಾಗ ಈ ಒಂದು ಬಾಹುಬಲಿ ಸ್ಟ್ಯಾಚ್ಯೂ ಇರುವಂಥ ಬೆಟ್ಟನ ಹತ್ತಿದ್ದೀನಿ. ಗುರು, ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಮುಂದ್ಗಡೆ ಇರುವಂಥ ಬೆಟ್ಟ ಬಂದ್ಬಿಟ್ಟು ಚಂದ್ರಗಿರಿ ಬೆಟ್ಟ ಅಂತ. ಅದರ ಮಧ್ಯದಲ್ಲಿರೋದು ಇದು ಸರೋವರ. ಇವಾಗ ನಾನು ನಿಂತ್ಕೊಂಡಿರುವಂಥ ಬೆಟ್ಟ ವಿಂಧ್ಯಗಿರಿ ಬೆಟ್ಟ ಅಂತ ಹೇಳ್ಬಿಟ್ಟು. ಇಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಕಡೆ ಹೋಗಬೇಕಾದ್ರೆ ಮಿಡಲಲ್ಲಿ ಈ ಥರ ಗ್ಲಾಸ್ಗಳನ್ನು ಫಿಕ್ಸ್ ಮಾಡಿದ್ದಾರೆ ಕಲ್ಲಿಗೆ. ಈ ಗ್ಲಾಸ್ಗಳು ಏನಕ್ಕೆ ಫಿಕ್ಸ್ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ವಲ್ಲ ಗುರು. ಇದು ಸ್ತಂಭ ಬಂದ್ಬಿಟ್ಟು ತ್ಯಾಗದ ಕಂಬ ಅಂತೆ. ಇದು ಈ ಒಂದು ಬಸ್ತಿಯ ಮಿಡಲ್ ಭಾಗದಲ್ಲಿದೆ ಅಂತ ಹೇಳ್ಬಿಟ್ಟು 10ನೇ ಶತಮಾನದ ಕೊನೆಯ ಒಂದು ಸಮಯದಲ್ಲಿ ಈ ಸ್ತಂಭವನ್ನು ಕೆತ್ತಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾರಂತೆ ಬೋರ್ಡಲ್ಲಿ. ಹೇ ಗಗನ ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಗುರು, ಇವಾಗ ನಾವು ಗೊಮ್ಮಟೇಶ್ವರ ಮೂರ್ತಿನ ಎಲ್ಲ ನೋಡ್ಕೊಂಡು ಬಂದ್ವಿ. ವಿಂಧ್ಯಗಿರಿ ಬೆಟ್ಟನ ಹತ್ಕೊಂಡು ವಿಂಧ್ಯಗಿರಿ ಬೆಟ್ಟದ ಮೇಲ್ಗಡೆ ನಿಂತ್ಕೊಂಡಿದ್ದೀವಿ. ಗಾಯ್ಸ್, ಇವಾಗ ಇಲ್ಲಿಂದ ನಾವು ಅರಸೀಕೆರೆಗೆ ಹೋಗಬೇಕು. ಅರಸೀಕೆರೆಗೆ ಹೋಗ್ಬೇಕು ಅಂದರೆ ಫಸ್ಟು ನಾವು ಚನ್ನರಾಯಪಟ್ಟಣ ಹೋಗಬೇಕು. ಅಲ್ಲಿಂದ ಬಸ್ ಸಿಕ್ಕರೆ ಅಲ್ಲಿಂದ, ಇಲ್ಲ ಅಂದರೆ ಮತ್ತೆ ರಿಟರ್ನ್ ಹಾಸನ ಹೋಗಿ ಹಾಸನದಿಂದ ಹೋಗಬೇಕು. ಈ ಥರ ಇದೆ. ಬಸ್ ಸ್ಟಾಪ್ಗೆ ಹೋಗ್ತೀನಿ. ಇವಾಗ ಹೋಗಿ ಚನ್ನರಾಯಪಟ್ಟಣ ಹೋಗೋಣ ಫಸ್ಟ್. ಗುರು, ಇವಾಗ ತಿಂಡಿ ಎಲ್ಲ ಮಾಡ್ಕೊಂಡಿದ್ದೀನಿ. ಇಲ್ಲಂತೂ ಸಿಕ್ಕಾಪಟ್ಟೆ ಚಳಿ, ಅದನ್ನು ಮಾತಾಡೋಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಚಳಿ ಇದೆ. ಬೆಳಗ್ಗೆಯಿಂದ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನನಗೆ. ಬಸ್ ಸ್ಟಾಪ್ ಕಡೆಗೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬಸ್ ಸ್ಟಾಪ್ ಕಡೆ ಬಂದು ಚನ್ನರಾಯಪಟ್ಟಣ ಹೋಗಬೇಕಲ್ಲ. ಇವಾಗ ನೋಡೋಣ ಬಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಯಾಕಂದರೆ ಜನ ಈ ರೇಂಜಿಗೆ ನಿಂತಿದ್ದಾರೆ ಅಂದರೆ ಬಸ್ ಇರಲಿಕ್ಕಿಲ್ಲ ಮೋಸ್ಟ್ಲಿ. ಗಾಯ್ಸ್ ನೋಡ್ಬೋದು, ಇವಾಗ ನಾನು ಅರಸೀಕೆರೆನ ರೀಚ್ ಆಗಿದ್ದೀನಿ. ಇವಾಗ ಇಲ್ಲಿಂದ ಚಂದ್ರಮೌಳೇಶ್ವರ ಟೆಂಪಲ್ ಅಂತ ಇದೆ, ಹೊಯ್ಸಳರ ಕಾಲದ್ದು. ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಅದ್ರದ್ದು ಲಾಗ್ ಎಲ್ಲ ಮಾಡ್ಕೋಬೇಕು. ಹೋಗೋಣ.
ಲೆಟ್ಸ್ ಗೋ. ಗುರು, ಇವಾಗ ನಾನು ಹೋಗ್ತಾ ಇದ್ದೀನಿ ಚಂದ್ರಮೌಳೇಶ್ವರ ದೇವಾಲಯದ ಕಡೆಗೆ. ಇದು ಬಂದ್ಬಿಟ್ಟು ದಾರಿ ಬಸ್ ಸ್ಟಾಪಿಂದ ರುದ್ರಗುಡಿ ರೋಡ್ ಅಂತ ಇದು. ಈ ರೋಡ್ ಮುಖಾಂತರ ಇದು ಹೋಗ್ಬೋದು. ಅಜ್ಞಾತವಾಸ ಮುಗಿಸಿ ಎದ್ದು ಬಂದ ನೋಡು ಸರ್ವೇಶ. ಧರ್ಮಾನುಸಾರ ಸಹನೆ ಗಳಿಸಿ ಎದ್ದು ಬಂದ ಆವೇಶ. ದನಿರದಿರೋ ದಮನಿತರಿಗೆ ದನಿಯಾಗಲು ಬಂದವ. ಜಡ ಬದುಕಿನ ಬಡ ಜನಗಳ ಪಡಿಪಾಟಲು ನೀಗುವ. ಗುರು, ಇದು ಬಂದ್ಬಿಟ್ಟು ದೇವಸ್ಥಾನದ ಎಂಟ್ರನ್ಸ್ ಗೇಟು. ಈ ಕಡೆ ಎಲ್ಲ ಶಾಸನಗಳಿದೆ, ದೇವಸ್ಥಾನದ ರಿಲೇಟೆಡು ಹೊಯ್ಸಳರ ಕಾಲದ ಕೆಲವೊಂದಿಷ್ಟು ಶಾಸನಗಳು. ಗುರು, ಅಷ್ಟೊತ್ತು ಚಂದ್ರಮೌಳೇಶ್ವರ ದೇವಾಲಯನ ನೋಡ್ಕೊಂಡ್ವಿ. ಇವಾಗ ಇಲ್ಲಿಂದ ನಾವು ಮತ್ತೆ ರಿಟರ್ನು ಹಾಸನ ಕಡೆಗೆ ಹೋಗಬೇಕು. ಬನ್ನಿ ಹಾಸನದ ಕಡೆಗೆ ಹೋಗೋಣ. ಇವಾಗ ಇಲ್ಲಿಂದ ಫಸ್ಟು ಬಸ್ ಸ್ಟಾಪಿಗೆ ಹೋಗಬೇಕು. ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಹಾಸನಕ್ಕೆ ಹೋಗಬೇಕು. ಅರಸೀಕೆರೆ ಒಂಥರ ಡಿಫ್ರೆಂಟ್ ಆಗಿದೆ ಗುರು. ಊರು ನೋಡೋದಕ್ಕೂ ಡಿಫ್ರೆಂಟ್ ಆಗಿದೆ ಮತ್ತು ಇದರ ಕಥೆನೂ ಡಿಫ್ರೆಂಟು. ಗುರು, ನಾನಿವಾಗ ಹಾಸನ ಬಂದಿದ್ದೆ, ಊಟ ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು. ಶಾಂತಿಗ್ರಾಮ ಅಂತ ಹೇಳ್ಬಿಟ್ಟು ಪ್ಲೇಸು. ಅಲ್ಲಿ ಚೆನ್ನಕೇಶವ ಶಾಂತಿಗ್ರಾಮ ಅಂತ ಹೇಳ್ಬಿಟ್ಟು ಪ್ಲೇಸು. ಅಲ್ಲಿಗೆ ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ ಅಲ್ಲೇನು ಫೇಮಸ್ಸು ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಗುರು, ಇವಾಗ ನಾನು ಶ್ರೀ ಚೆನ್ನಕೇಶ್ವರ ದೇವಾಲಯ, ಶಿವನ ದೇವಾಲಯ, ಮೊಸಳೆ ಅಂತ ಊರು, ಆ ಊರಿಗೆ ಬಂದಿದ್ದೀನಿ. ಆ ಒಂದು ದೇವಾಲಯನ ನೋಡ್ಕೊಂಡು ಬರೋಣ. ನಿಮ್ಮನ್ನು ಕೂಡ ಆ ಒಂದು ದೇವಾಲಯ ತೋರಿಸ್ತೀನಿ ನಿಮಗೂ. ನೋಡಿ, ಈ ಥರ ಇದೆ ಊರು. ನಡ್ಕೊ ಹೋಗ್ತಾಯಿದ್ದೀನಿ. ಇನ್ನೂ 2 ಕಿಲೋಮೀಟ್ರ್ ಇದೆ. ಇದು ಹಾಸನದಿಂದ 15 ಕಿಲೋಮೀಟ್ರ್ ಇದೆ ಈ ಊರು ಟೋಟಲಿ. ಇವಾಗ ನಾನು ಮೇನ್ ರೋಡಲ್ಲಿ ಇಳಿಸಿದ್ರು, ಅಲ್ಲಿಂದ ನಡ್ಕೊ ಬರ್ತಾಯಿದ್ದೀನಿ. ಇಲ್ಲಿಂದ ಇವಾಗ ನಾನು ಇನ್ನೂ 2.5 ಕಿಲೋಮೀಟ್ರ್ ಹೋಗಬೇಕು. ಅಂದರೆ 2 ಕಿಲೋಮೀಟ್ರ್ಗಿಂತ ಜಾಸ್ತಿ ಇದೆ. 2 ಕಿಲೋಮೀಟ್ರ್ 400 ಮೀಟ್ರ್ ಇದೆ. ನಡ್ಕೊ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ ಚೆನ್ನಕೇಶವ ದೇವಾಲಯಕ್ಕೆ. ಗುರು, ನಾನಿವಾಗ ಮೊಸಳೆಯ ಚೆನ್ನಕೇಶವ ದೇವಾಲಯದ ಹತ್ರ ಬಂದಿದ್ದೀನಿ. ನೋಡ್ಬೋದು ನಿಮ್ಗೆ. ಇದು ಬಂದ್ಬಿಟ್ಟು ಚೆನ್ನಕೇಶವ ದೇವಾಲಯ 2 ಇದೆ. ಬನ್ನಿ ದೇವಾಲಯನ ನೋಡ್ಕೊಂಡು ಬರೋಣ. ಅರೆಯೇನಿದು ಕರೆದಂತಿದೆ ಮರೆಯಿಂದ ನೀ ನನ್ನನೇ. ಅರೆಯೇನಿದು ಸೆರೆಯಾಗಿದೆ ಗೆರೆ ದಾಟುತ್ತಾ ಭಾವನೆ. ನೀನಾದರೆ ಮುಂಜಾನೆ ನಾನಾಗುವೆ ಬೆಳಕು. ಏನಾದರೂ ನೀನೇನೆ ಆನಂದದ ಗುಟುಕು. ಗುರು, ಇವಾಗ ನಾನಿರೋದು ಹಾಸನ ಡಿಸ್ಟಿಕಲ್ಲಿ. ಹಾಸನ ಡಿಸ್ಟಿಕ್ ಅಂದರೆ ಎಲ್ರಿಗೂ ನೆನಪಾಗೋದು ತೆಂಗಿನಕಾಯಿ ಬೆಳೆನ ಇಲ್ಲಿ ಪ್ರಮುಖವಾಗಿ ಬೆಳೀತಾರೆ. ಆದರೆ ನಾನೇ ಇವಾಗ ಅಡಿಕೆ ಮರಗಳು ಇವೆಲ್ಲ ಇಲ್ಲಿ ಕಾಣ್ತಾ ಇದೆ ನೋಡಿ. ಇದೆಲ್ಲ ಅಡಿಕೆ ಮರಗಳು. ಇದು ತೆಂಗಿನ ಮರ, ಗೊತ್ತಿರುತ್ತೆ ಎಲ್ರಿಗೂ. ವ್ಯೂ ಮಾತ್ರ ಸಖತ್ತಾಗಿದೆ. ಪುಟ್ಟ ಹಳ್ಳಿ ಗುರು. 20-25 ಮನೆ ಇರ್ಬೋದು, ಜಾಸ್ತಿ ಅಂದರೆ. ಅದಕ್ಕಿಂತ ಕಡಿಮೆ ಇದೆ ಮನೆಗಳು. ಗುರು, ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಬಂದ್ಬಿಟ್ಟು ಮೊಸಳೆ ಗ್ರಾಮದ ಹತ್ತಿರ ಇರುವಂಥ ಒಂದು ದೊಡ್ಡ ಕೆರೆ. ಪುಟ್ಟ ಕೆರೆ ಅನ್ನೋಕ್ಕಾಗಲ್ಲ, ತುಂಬಾ ದೊಡ್ಡದಿದೆ ಕೆರೆ. ನಾನು ಹೋಗಿದ್ನಲ್ಲ, ಆ ದೇವಸ್ಥಾನದವರೆಗೂ ಇದೆ. ಈ ಥರ ಸುತ್ತ ಇದಿದೆ. ಈ ಕಡೆ ಹೋಗುತ್ತೆ ಮತ್ತೆ ಕೆರೆ, ಅಷ್ಟು ದೊಡ್ಡ ಕೆರೆ. ಇನ್ನು ಈ ಕಡೆನೂ ಇದೆ. ಇನ್ನು ಈ ಕೆರೆನ ನಾನು ಸುತ್ತುವರೆದಿದ್ದು. ಹೈವೇಯಿಂದ ಅಲ್ಲಿ ಗಾಡಿಗಳು ಓಡಾಡ್ತಾ ಇದೆಯಲ್ಲ, ಅಲ್ಲಿಂದ 2.5-3 ಕಿಲೋಮೀಟ್ರ್ ಅಂತ ಹಿಂಗೆ ಸುತ್ತಾಗಿ ಬಂದಿದ್ದು ನಾನು. 3 ಕಿಲೋಮೀಟ್ರ್ ಸುತ್ತಾಡಿದ್ದೀನಿ. ದೇವಸ್ಥಾನನ ನೋಡಿಕೊಂಡು ಇವಾಗ ರಿಟರ್ನ್ ಹೋಗ್ತಾಯಿದ್ದೀನಿ. ಕೆರೆನ ತೋರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನೋಡ್ಕೊಳ್ಳಿ. ಋತುಗಾನ ಹಾಡೋಗಳಿಗೆ ಒಲಿದೆ ನೀ